ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ರಾಗಿ ಮುದ್ದೆಯನ್ನು ಯಾವ ರೀತಿ ಮೃದುವಾಗಿ ಒಂದು ಗಂಟೆ ಇಲ್ಲದೆ ಇರೋ ರೀತಿ ಒಂದು ಮೆಜರ್ಮೆಂಟ್ನ ಯೂಸ್ ಮಾಡಿ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂತಂದರೆ ನಾನು 2 ಟ್ರಿಕ್ಗಳನ್ನ ಹೇಳ್ಕೊಡ್ತೀನಿ. ಮುದ್ದೆ ತೆಳ್ಳಗಾದರೂ ಕೂಡ ಹಾಗೆ ಗಟ್ಟಿಯಾದರೂ ಕೂಡ ಯಾವ ರೀತಿ ಸರಿ ಮಾಡ್ಕೋಬೋದು, ಹಾಗೆಯೇ ಒಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿದರೆ ಮುದ್ದೆ ಗಂಟು ಬರಲ್ಲ. ಆ ಇಂಗ್ರೀಡಿಯೆಂಟ್ ಯಾವುದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ನಾವು ಮುದ್ದೆ ಮಾಡಬೇಕಾದ್ರೆ ಮೊದಲಿಗೆ ನೀರು ಹಾಕ್ತೀವಲ್ವ, ಅದನ್ನು ಒಂದು ಮೆಜರ್ಮೆಂಟಲ್ಲಿ ಹಾಕಿದರೆ ನಾವು ಮುದ್ದೆ ಮಾಡಿದಾಗ ಅದು ತೆಳ್ಳಗೂ ಆಗಲ್ಲ ಮತ್ತು ಗಟ್ಟಿಗೂ ಆಗಲ್ಲ, ಸಾಫ್ಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಒಂದು ಮೆಜರ್ಮೆಂಟ್ ಪಾತ್ರೆನ ತಗೋಬೇಕಾಗತ್ತೆ. ನಾನಿಲ್ಲಿ ತಗೊಂಡಿರೋ ಪಾತ್ರೆ ಏನಿದೆ ಇದನ್ನು ನಾವು ಚೆಂಬು ಅಂತೇಳಿ ಕರಿತೀವಿ. ಇದರಲ್ಲಿ ನಾನು 2 ಚೆಂಬು ನೀರನ್ನ ಹಾಕ್ತಾಯಿದ್ದೀನಿ ಮತ್ತು 1 ಚೆಂಬಷ್ಟು ಹಿಟ್ಟನ್ನ ತೊಗೊತೀನಿ. ಅದಕ್ಕೋಸ್ಕರ ಏಕೆಂದರೆ 4 ಮುದ್ದೆ ಆಗಬೇಕು ಅಂದರೆ ಇಷ್ಟು ಮೆಜರ್ಮೆಂಟ್ ಬೇಕಾಗುತ್ತೆ. ಇಷ್ಟು ತೊಗೊಂಡು ಮಾಡಿದ್ರೆ 4 ಮುದ್ದೆ ಕರೆಕ್ಟಾಗಿ ಆಗುತ್ತೆ. ನಮ್ಮನೆ 4 ಜನ ಇರೋದ್ರಿಂದ ಇದು ಅಲ್ಲಿಗೆ ಸರಿ ಹೋಗುತ್ತೆ. ನೀವೆಷ್ಟೇ ಮುದ್ದೆ ಮಾಡಿ ಏನೇ ಮಾಡಿ ಕಡಿಮೆನೇ ಮಾಡಿ 1:2 ಪ್ರಮಾಣದಲ್ಲಿ ತೊಗೊಬೇಕು. ನೀರು 2ರಷ್ಟು ಇರಬೇಕು, ಹಿಟ್ಟೇನಿದೆ ಅದು 1ರಷ್ಟು ಇರಬೇಕು. 1:2 ಪ್ರಮಾಣದಲ್ಲಿ ತೊಗೊಂಡ್ರೆ ನಿಮಗೆ ಮುದ್ದೆ ಲಾಸ್ಟಲ್ಲಿ ಗಟ್ಟಿಯಾಗೂ ಬರೋದಿಲ್ಲ ಮತ್ತು ತೆಳುವಾಗೂ ಬರೋದಿಲ್ಲ, ಸರಿಯಾಗಿ ಬರುತ್ತೆ. ನಾನೀಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಮುದ್ದೆ ಮಾಡ್ತಕ್ಕಂಥ ಪಾತ್ರೆನ ಇಟ್ಕೊತಾ ಇದ್ದೀನಿ. ಈ ಪಾತ್ರೆಗೆ ನಾನು ಹೇಳಿದ್ನಲ್ಲ ಚೆಂಬು, ಅದರಲ್ಲಿ 2 ಚೆಂಬು ನೀರನ್ನ ಹಾಕ್ತಾಯಿದ್ದೀನಿ. ಹಾಕ್ತಾ ಆದಮೇಲೆ ಸ್ವಲ್ಪ ಹೊತ್ತು ಅದನ್ನು ಬಿಸಿ ಆಗೋಕ್ಕೆ ಬಿಡಬೇಕು. ಅಂದರೆ ಮಳ್ಳೋ ಥರ ಕಾಯಿಸಬಾರ್ದು, ಸ್ವಲ್ಪ ಬಬಲ್ಸ್ ಬರುತ್ತೆ ಅಷ್ಟು ಕಾದರೆ ಸಾಕು, ಬಿಸಿ ಆದರೆ ಸಾಕು. ಹಾಗೆ ನೀರು ಬಿಸಿ ಆದಾಗ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೌಟು, ಸಾಂಬಾರನ್ನ ಹಾಕ್ಕೊತೀವಲ್ಲ ಸೌಟೇನಿದೆ, ಈ ಸೌಟಲ್ಲಿ 2 ಸೌಟಷ್ಟು ಹಿಟ್ಟು, ರಾಗಿ ಹಿಟ್ಟನ್ನು ನೀರೊಳಗಡೆ ಹಾಕಿ ಚೆನ್ನಾಗಿ ಕಲಕಬೇಕು. ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿ ಕಲ್ಕೊಬೇಕು. ಅದು ನೀರಲ್ಲಿ ಮೆಲ್ಟ್ ಆಗಿ ಹೋಗುತ್ತೆ, ಫುಲ್ಲು ಗಂಟು ಬರದೇ ಇರೋ ರೀತಿ ಕಲಕಬೇಕು. ಹಾಗೆ ಕಲಕಿದ ನಂತರ ಅದು ಒಂದು 2 ನಿಮಿಷ ಆದಮೇಲೆ ಗಂಜಿ ಟೈಪ್ ಆಗುತ್ತೆ. ಗಂಜಿ ಟೈಪ್ ಆಗಿ ಉಕ್ಕಕ್ಕೆ ಶುರುವಾಗುತ್ತೆ. ಆ ಟೈಮ್ನಲ್ಲಿ ಉಳಿದಿದ್ದ ಹಿಟ್ಟು ಏನಿದೆ ಅಂದರೆ 2 ಸೌಟು ತೊಗೊಂಡು ಕಲಕಿರ್ತೀರ ಅಲ್ವಾ, ಅದಾದಮೇಲೆ ಆ ಬೌಲ್ ಏನು ಇಟ್ಕೊಂಡಿದ್ದೆ ನಾನು, ಆ ಚೆಂಬೇನು ಇಟ್ಕೊಂಡಿದ್ದೆ, ಅದರಲ್ಲಿ ಉಳಿದಿದ್ದಂಥ ಹಿಟ್ಟನ್ನೆಲ್ಲ ಮುದ್ದೆ ಒಳಗಡೆ ಸುರಿಬೇಕು. ಸುರಿದ್ಬಿಟ್ಟು ಲೋ ಫ್ಲೇಮ್ ಮಾಡಿ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ ಈಗ ಮುದ್ದೆ ಚೆನ್ನಾಗಿ ಬೆಂದಿದೆ. ಬೆಂದಿರೋದ್ರಿಂದ ಬಬಲ್ಸ್ ಬರ್ತಾ ಇದೆ. ಹಾಗೆ ಒಂಥರ ಅರೋಮ ಬರುತ್ತೆ, ಅಂದರೆ ಒಂಥರ ಘಮ ಬರುತ್ತೆ ಮುದ್ದೆ ಬೆಂದಾದಮೇಲೆ. ಅದು ಬಂದ ನಂತರ ಅದನ್ನ ಒಂದು ಮುದ್ದೆ ಕೋಲಿನ ಸಹಾಯದಿಂದ ಚೆನ್ನಾಗಿ ತಿರುಗಿದ್ರೆ ಅಲ್ಲಿಗೆ ಮುದ್ದೆ ರೆಡಿ ಆಗುತ್ತೆ. ಚೆನ್ನಾಗಿ ತಿರುಗಿದ್ಮೇಲೆ ಸ್ವಲ್ಪ ನೀರನ್ನು ಕೈಗೆ ಹಚ್ಕೊಂಡು ನಾವು ಮುಟ್ಟು ನೋಡಿದಾಗ ಅದು ಅಂಟಿಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ, ಅಥವಾ ಅಂಟುತ್ತಾ ಇದೆ ಅಂತ ಅಂದರೆ ಅದನ್ನ ಲೋ ಫ್ಲೇಮ್ ಮಾಡಿ ಒಂದು ಮುದ್ದೆ ತೆಗಿತೀವಲ್ಲ, ಬಟ್ಟೆ ಏನಿರುತ್ತೆ ಕಾಟನ್ ಬಟ್ಟೆ, ಅದನ್ನು ನೀರನ್ನು ಎಜ್ಜಿಬಿಟ್ಟು ಅದ್ರ ಮೇಲೆ ಮುಚ್ಚಿ ಸ್ವಲ್ಪ ಹಬೆಯಲ್ಲಿ 5 ನಿಮಿಷ ಬೇಯಿಸ್ಕೊಂಡ್ರೆ ಅದು ಅಂಟುತ್ತಾ ಇದ್ದರೆ ಮಾತ್ರ, ಬೆಂದಿಲ್ಲ ಅಂದರೆ ಮಾತ್ರ ಹಾಗೆ ಬಿಟ್ಟರೆ ಅದು ಅದರೊಳಗಡೆ ಬೆಂದ್ಕೊಬಿಡುತ್ತೆ. ಅದು ಏನು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಅದಾದಮೇಲೆ ನೀವು ಬಟ್ಟೆ ಸಹಾಯದಿಂದ ಮುದ್ದೆ ಕಟ್ತೀರಾ ಅಥವಾ ತಟ್ಟೆ ಸಹಾಯದಿಂದ ಮುದ್ದೆ ಕಟ್ತೀರಾ, ನಿಮಗೆ ಬಿಟ್ಟಿದ್ದು, ನೀವು ಮುದ್ದೆನ ಕಟ್ಬೋದು. ನಾನು ಮೊದಲೇ ಹೇಳ್ದಂಗೆ ಒಂದು 2 ಟ್ರಿಕ್ಸ್ಗಳನ್ನ ಹೇಳ್ತೀನಿ ಅಂತ ಹೇಳಿದ್ನಲ್ವ. ಮುದ್ದೆ ಗಂಟು ಬರದೇ ಇರೋ ರೀತಿ ನೀರು ಹಾಕಿದಾಗ ಸ್ವಲ್ಪ ಉಪ್ಪನ್ನ ಹಾಕಿದ್ರೆ ಅದು ಗಂಟು ಬರಲ್ಲ. ಹಾಗೆ ಒಂದು ವೇಳೆ ನೀವು ಮೆಜರ್ಮೆಂಟ್ ಮಾಡಿ ನೀರು ಹಾಕಿದರೂ ಕೂಡ ಕೆಲವೊಮ್ಮೆ ಜಾಸ್ತಿ ಹೊತ್ತು ಬೇಯಿಸಿದಾಗ ನೀರೆಲ್ಲ ಆವಿಯಾಗಿ ಹೋಗಿ ಗಟ್ಟಿಯಾಗೋ ಸಾಧ್ಯತೆಗಳಿರುತ್ತೆ. ಅಂಥ ಟೈಮಲ್ಲಿ ನೀವು ಮಳ್ಳ ಅಂತ ನೀರನ್ನು ಮುದ್ದೆಗೆ ಹಾಕಿ ತಿರುಗಿದ್ರೆ ಅದು ಸರಿ ಹೋಗ್ಬಿಡತ್ತೆ. ಹಾಗೆಯೇ ತೆಳ್ಳಗಾಗ್ಬಿಡ್ತು ಅಂತ ಅನಿಸಿದರೆ ಸ್ವಲ್ಪ ಹಸಿಟ್ಟನ್ನ ಉದುರಿಸಿ ತಿರುಗಿಬಿಟ್ರೆ ಅದು ಕರೆಕ್ಟಾಗಿಬಿಡುತ್ತೆ. ಇದೇ ಅದು 2 ಟ್ರಿಕ್ಸು. ಇಷ್ಟೆಲ್ಲ ನೀವು ಮಾಡಲೇಬೇಕಾಗಿಲ್ಲ, ಸರಿಯಾದ ಮೆಜರ್ಮೆಂಟಲ್ಲಿ ನೀರು ಹಾಕಿದ್ರೆ ಅದು ಪರ್ಫೆಕ್ಟಾಗಿ ಮುದ್ದೆ ಬರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.